ಭೇಟಿ ಸಿಕ್ಕಿಲ್ಲ, ಹಂಗಾಗಿ ಭಾರಿ ಅಪಮಾನ ಆಗೈತೆ ರೀ. ಇಷ್ಟು ಅಪಮಾನ ಆಗೈತಲ್ಲ, ಬಹುಶಃ ಯಾರು ಬೇರೆಯವ್ರು ಯಾವ್ದಾರು ಊರಲ್ಲಿ ಹಾಕೋಬೇಕು, ಹಂಗಾಗೈತೆ ರೀ. ನೀವು ಮಾಧ್ಯಮದವ್ರು ಸೃಷ್ಟಿ ಮಾಡ್ತೀರಿ. ವಿಜಯೇಂದ್ರಂದು ಒಂದಿಷ್ಟು ಮಂದಿ ಇದ್ದೀರಿ ಅದ್ರೊಳಗೆ ಚಾನಲ್ದಾಗ, ಅವರು ನೀವು ಹೊಡಿತೀರಿ. ನಿಮ್ಮ ಹೊಡೆದಕ್ಕೆಲ್ಲ ನಾವು ಹ್ಞೂ ಅಲ್ಲಕ್ಕೆ ಆಗೋದಿಲ್ಲ. ನೀವು ಏನು ಹೊಡಿತೀರಿ ಹೊಡೀರಿ. ನಮ್ಮ ಪ್ರಯತ್ನ, ನಮ್ಮ ಹೋರಾಟ ಯಶಸ್ಸಿನತ್ತ. ನಿಮ್ಗೆ ಮೀಡಿಯಾದವ್ರಿಗೆ ಏನಾಗೈತಿ, ಆ ವಿಜಯೇಂದ್ರ ಏನೋ ಮಾಡಿರ್ತಾನೆ, ನಿಮಗೆ ಭಾರಿ ವಿಫಲ. ಏನೋ ಅಲ್ಲಿ ಹೋಗಿ ಏನೂ ಯಾರೂ ಕ್ಯಾರೇ ಅಲ್ಲಿಲ್ಲ. ನಡ್ಡಾ ಅವನಂತರೂ ಬಾಯಿಗೆ ಬಂದಂಗೆ ಬೈದರು. ಹಿಂಗೆಲ್ಲ ಬರಿತೀರಿ ವರದಿಗಳು. ನಾವು ಬೋಗಸ್ ವರದಿಗಳಿಗೆ ನಾವೆಲ್ಲ ನಿಮ್ಮ ವಿಶ್ವಾಸಾರ್ಹತೆ ಕಡಿಮೆ ಆಗ್ಲಕತ್ತೈತಿ. ಮಾಧ್ಯಮದ ನಿಮ್ಮ ವಿಶ್ವಾಸಾರ್ಹತೆ ಉಳಿತದ, ಸತ್ಯ ಇರೋದೇ ಹೇಳಬೇಕು. ಬಿಟ್ಟು ನೀವೇನು ಮಾಡ್ತೀರಿ, ಸುಮ್ಮನೆ ಬೋಗಸ್ ವಿಜಯೇಂದ್ರ ಫೋನ್ ಮಾಡಿ ಹೇಳೋಣೇ ಅದನ್ನು ಹೊಡ್ಕೋತ ಕೊಟ್ಟಿರ್ತೀರಿ. ಅದ್ರಾಗ ವಿಶೇಷ ಲೇಖನ ಬರೋರು ಒಂದಿಟ್ಟು ಮಂದಿ ಅದಾರೆ, ಪೇಡ ಲೇಖನ ಬರೋರು, ಅವರು ಬರೀತಾರೆ. ಯತ್ನಾಳ್ ಗುಂಪಿಗೆ ಭಾರಿ ಹಿನ್ನಡೆ, ಭಾರಿ ಅಪಮಾನ. ಇನ್ನು ಸೂರ್ಯಚಂದ್ರವರೆಗೂ ವಿಜೇಂದ್ರನೇ ಅಧ್ಯಕ್ಷ ಮುಖ್ಯಮಂತ್ರಿ ಹುಷಾರ್ ಅಂದರು. ಅದು ಬರೀರಿ. ಅವ್ರಿಗೆ ಓದೋರಿಗೆ ಕೇಳೋರಿಗೆ ಗುರ್ತಾಗ್ತೈತೆ ನೀವು ಬೋಗಸ್ ಹೇಳಕತ್ತಿರತ್ತೆ. ರಾಮುಲು ಅವರು ಒಡ ಮನಸ್ಸುಗಳನ್ನೆಲ್ಲ ಒಂದು ಮಾಡ್ತೀವಿ ಅಂತೇಳಿ ಅವರು ಯಾತ್ರೆ ಮಾಡ್ತೀವಿ. ಯಾರು ನಿಮ್ಗೆ ಯಾಕೆ ಹೇಳ್ಬೇಕ್ರಿ? ನಾವು ಯಾರು ಸಿಕ್ಕಿವಿ, ಏನು ಮಾತಾಡಿವಿ, ನಿಮ್ಗೆ ಯಾಕೆ ಕೇಳಬೇಕು? ನೀವು ನಮ್ಮ ಪರವಾಗಿಲ್ಲ, ನೀವು ವಿಜೇಂದ್ರ ಪರವಾಗಿರೋ ಕ್ಯಾಂಡಿಡೇಟ್ಗಳಿದ್ದೀರಿ. ಕೆಲವೊಂದು ಮಂದಿ ನಿಮ್ಮ ಬಾಸುಗಳು ಏನಿರ್ತಾರೆ ಹೇಳಿರ್ತಾರೆ. ನಿಮ್ಮ ಬಾಸುಗಳು ನಮ್ಮನ್ನ ಯಾಕೆ ತೋರಿಸ್ತೀರಿ ಗೊತ್ತೈತನೋ? ನಮ್ಮಿಂದ TRP ಇರೋದು ನಿಮ್ಮದು, ಅದಕ್ಕೆ ತೋರಿಸ್ತೀರಿ. ಮತ್ತು ಯಾರು ಹದಿಗೆ ಹೋಗೋದು ಕೆಲವೊಂದು ಮಂದಿ ತೋರಿಸ್ತೀರಲ್ಲ, ಅದೇ ಇಲ್ಲಾರ್ದು ಕೆಲವೊಂದು ಹಂದಿಗಳು ಅದಾವಲ್ಲ, ಅವ್ರು ತೋರಿಸೋದು ಯಾಕೆ ತೋರಿಸ್ತೀರಿ? ನಾವೇನಾದ್ರು ಪ್ರಚೋದನೆಯಾಗಿ ಮಾತಾಡ್ಲತ್ತೇಳಿ ನಾವು ಹಂದಿಗಳಿಗೆ ಉತ್ತರ ಕೊಡುವುದಿಲ್ಲ. ಸಂಜೆ ಡೆಲ್ಲಿಗೆ ಹೋಗ್ತೀವಿ, ನಮ್ಮ ಕಾರ್ಯಚಟುವಟಿಕೆ ಮಾಡ್ತೀವಿ. ನೀವೇನು ಗಾಬರಿ ಆಗಬೇಡ್ರಿ. ಪಾಪ ನೀವು ನೋವು ಮಾಡ್ಕೋಬೇಡ್ರಿ. ವಿಜೇಂದ್ರಿಗೆ ಎಲ್ಲರೂ ಅಧ್ಯಕ್ಷ ಸ್ಥಾನಗಳು ತೆಗೆದು ಬಿಡ್ತಾರೋ ಅಂತ ನೋವು ನಮ್ಮ ಚಾನಲ್ದ ಕೆಲವೊಂದು ಬಾಸ್ಗಳಿಗೆ ಏನು ಚಿಂತೆ ಐತಲ್ಲ, ಅದನ್ನು ಅವ್ರು ಬಿಟ್ಟು ಆರಾಮ್ ಸಂಜೆ ಮುಂದೆ 1 ಗಂಟೆ ಏನು ಹೊಡಿತಾರಲ್ರಿ ಕೂತು. ಯತ್ನಾಳ್ಗೆ ಭಾರಿ ಅಪಮಾನ, ಭಾರಿ ಹಿನ್ನಡೆ. ಈ ಗುಂಪಿಗೆ ಅಲ್ಲಿ ಮಹತ್ವನೇ ಕೊಡಲಿಲ್ಲ. ಅವ್ರ ಮನೆಗೆ ಹೋದಾಗ ಚಹಾ ಕೊಡಲಿಲ್ಲ ಅಂತ ಹೊಡೀರಿ. ನೀವು ಇದೇ ಮಾಡ್ಕೊತ ಹೋಗ್ರಿ. ನಾವು ನಮ್ಮದು ಕೆಲಸ ನಾವು ಮಾಡ್ತೀವಿ.